ಪ್ರವಾಸ ಎಂದಕ್ಷಣ ನಮಗೆಲ್ಲ ಬೆಟ್ಟ ಗುಡ್ಡಗಳು, ಕಡಲ ತೀರ, ಹೀಗೆ ಅನೇಕ ಪ್ರವಾಸಿ ತಾಣಗಳು ನೆನಪಾಗುತ್ತವೆ. ಆದರೆ ಈ ಜಗತ್ತಿನಲ್ಲಿ ಕೆಲವು ಅಲೌಕಿಕ ವಿಷಯಗಳಿಗೆ ಹೆಸರುವಾಸಿಯಾಗಿರುವ ಅನೇಕ ತಾಣಗಳಿವೆ. ಇವತ್ತಿನ ಈ ವಿಡಿಯೋದಲ್ಲಿ ಅಂತಹದೇ ವಿಚಿತ್ರವಾದ 5 ಪ್ರವಾಸಿ ತಾಣಗಳ ಬಗ್ಗೆ ತಿಳಿದುಕೊಳ್ಳೋಣ. 1. ಪೋಲೆಂಡ್ನಲ್ಲಿರುವ ಡೊಂಕಾದ ಮರಗಳು. ಪೋಲೆಂಡ್ನ ಈ ಕಾಡಿನಲ್ಲಿರುವ ಮರಗಳು ಸುಮಾರು 90 ಡಿಗ್ರಿಯಷ್ಟು ಕಾಂಡದಿಂದಲೇ ಬಾಗಿದಂತೆ ಬೆಳೆಯುತ್ತವೆ. ಇಲ್ಲಿರುವ ಸುಮಾರು 400ಕ್ಕೂ ಹೆಚ್ಚು ಮರಗಳನ್ನು 1930ರ ದಶಕದಲ್ಲಿ ನೆಡಲಾಯಿತು ಎನ್ನಲಾಗುತ್ತದೆ. ಈ ಮರಗಳನ್ನು ನೆಟ್ಟಾಗ ಮಾತ್ರ ಇವು ಸಾಮಾನ್ಯ ಮರಗಳ ಹಾಗೆ ನೇರವಾಗಿ ಬೆಳೆಯುತ್ತವೆ. ಆದರೆ 7-10 ವರ್ಷಗಳ ನಂತರ ಇವು ಡೊಂಕಾಗಿ ಬೆಳೆಯಲು ಆರಂಭಿಸಿದವು. ಇದಕ್ಕೆ ನಿಖರವಾದ ಕಾರಣ ಏನು ಎಂದು ಇದುವರೆಗೂ ತಿಳಿದು ಬಂದಿಲ್ಲ. ಆದರೆ ಕೆಲವು ಸ್ಥಳೀಯರ ಪ್ರಕಾರ ಈ ಮರಗಳನ್ನು ನೆಟ್ಟಾಗ ಅವು ದೀರ್ಘಕಾಲದ ಹಿಮಪಾತದ ಅಡಿ ಹುದುಗಿ ಹೋದುದರಿಂದ ಡೊಂಕಾಗಿ ಬೆಳೆದಿರಬಹುದು ಎನ್ನಲಾಗುತ್ತದೆ. ಇನ್ನು ಕೆಲವರ ಪ್ರಕಾರ ಈ ಪ್ರದೇಶದಲ್ಲಿನ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯಿಂದಾಗಿ ಈ ಮರಗಳ ಕಾಂಡಗಳು ಡೊಂಕಾಗಿ ಬೆಳೆದಿವೆ ಎನ್ನಲಾಗುತ್ತದೆ. 2. ನ್ಯೂಯಾರ್ಕ್ನ ಚೆಸ್ಟ್ನಟ್ ರಿಡ್ಜ್ ಪಾರ್ಕ್ನಲ್ಲಿರುವ ವಾಟರ್ಫಾಲ್. ನ್ಯೂಯಾರ್ಕ್ನ ಚೆಸ್ಟ್ನಟ್ ರಿಡ್ಜ್ ಪಾರ್ಕ್ನ ಶೇಲ್ ಕ್ರೀಕ್ ಮಾರ್ಗವಾಗಿ ಹೋಗುವಾಗ ಇಲ್ಲಿನ ಜಲಪಾತದ ಬಂಡೆಗಳ ಹಿಂದೆ ವಿಚಿತ್ರವಾದ ಕಿತ್ತಳೆ ಕೆಂಪು ಬೆಳಕು ಹೊಳೆಯುವುದು ಕಂಡುಬರುತ್ತದೆ. ಇಲ್ಲಿನ ಚಿಕ್ಕ ಗುಹೆಯ ಬಂಡೆಗಳು ನೈಸರ್ಗಿಕ ಮಿಥೇನ್ ಅನಿಲವನ್ನು ಹೊರಹಾಕುವುದರಿಂದ ಈ ಜ್ವಾಲೆಯು ಉಂಟಾಗಿದೆ ಎನ್ನಲಾಗುತ್ತದೆ. ವಿಜ್ಞಾನಿಗಳ ಪ್ರಕಾರ ಬಂಡೆಗಳಲ್ಲಿನ ಮೀಥೇನ್ ಅನಿಲವು ವಾತಾವರಣದ ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಉಂಟಾಗುವ ಉಷ್ಣಾಂಶದಿಂದಾಗಿ ಈ ಜ್ವಾಲೆ ಉಂಟಾಗಿದೆ ಎನ್ನಲಾಗಿದೆ. 3. ಅಂಟಾರ್ಟಿಕಾದಲ್ಲಿರುವ ಬ್ಲಡ್ ಫಾಲ್ಸ್. ಹಿಮದ ಭೂಮಿಯಾದ ಅಂಟಾರ್ಟಿಕಾವು ಅನೇಕ ರಹಸ್ಯಗಳನ್ನು ಹೊಂದಿದೆ. 1911ರಲ್ಲಿ ಆಸ್ಟ್ರೇಲಿಯಾದ ಭೂವಿಜ್ಞಾನಿ ಥಾಮಸ್ ಗ್ರಿಫಿತ್ ಟೇಲರ್ ಹಿಮನದಿಯ ತುದಿಯಲ್ಲಿರುವ ವಿಚಿತ್ರವಾದ ಕೆಂಪು ಕಲೆಯನ್ನು ಗಮನಿಸಿದನು. ಈ ಬಣ್ಣವು ಕೆಲವು ರೀತಿಯ ಕೆಂಪು ಪಾಚಿಗಳಿಂದಾಗಿರಬಹುದು ಎಂದು ಭಾವಿಸಿದ್ದನು. ಆದರೆ ಹೆಚ್ಚಿನ ಮಾಹಿತಿಯನ್ನು ಆತನಿಂದ ಸಂಗ್ರಹಿಸಲಾಗಲಿಲ್ಲ. 2003ರಲ್ಲಿ ಅಲಾಸ್ಕಾ ವಿಶ್ವವಿದ್ಯಾನಿಲಯದ ಸಂಶೋಧಕರ ತಂಡವು ಈ ಕೆಂಪು ಬಣ್ಣವು ಹಿಮನದಿಯ ಅಡಿಯಲ್ಲಿ ಸಿಲುಕಿಕೊಂಡಿರುವ ಪ್ರಾಚೀನ ಸಮುದ್ರದ ನೀರಿನಲ್ಲಿರುವ ಐರನ್ ಗಾಳಿಯಲ್ಲಿನ ಆಮ್ಲಜನಕದ ಸಂಪರ್ಕಕ್ಕೆ ಬಂದಾಗ ಉಂಟಾಗುವ ಐರನ್ ಆಕ್ಸೈಡ್ನಿಂದ ಉಂಟಾಗಿರಬಹುದು ಎಂದಿದ್ದಾರೆ. 4. ಲಾವೋಸ್ನಲ್ಲಿರುವ ಪ್ಲೇನ್ ಆಫ್ ಜಾಸ್. ದಿ ಪ್ಲೇನ್ ಆಫ್ ಜಾಸ್ ಲಾವೋಸ್ನಲ್ಲಿರುವ ಎತ್ತರದ ಕಣಿವೆಗಳ ಸುತ್ತಲೂ ಹರಡಿಕೊಂಡಿರುವ ಸಾವಿರಾರು ಕಲ್ಲಿನ ಜಾಡಿಗಳನ್ನು ಒಳಗೊಂಡಿರುವ ಮೆಗಾಲಿಥಿಕ್ ಪುರಾತತ್ವದ ದೃಶ್ಯವಾಗಿದೆ. ಈ ಕಲ್ಲಿನ ಜಾಡಿಗಳ ಎತ್ತರವು 3ರಿಂದ 10 ಅಡಿಗಳವರೆಗೆ ಇದೆ. ಈ ಜಾರ್ಗಳ ಮೂಲದ ಬಗ್ಗೆ ಇನ್ನೂ ಸಂದೇಹವಿದೆ. ಕೆಲವರ ಪ್ರಕಾರ 1500 ಮತ್ತು 2000 ವರ್ಷಗಳ ಹಿಂದೆ ಶಿಲಾಯುಗದ ಜನ ಈ ಜಾರ್ಗಳನ್ನು ಬಳಸಿದ್ದಿರಬಹುದು ಎನ್ನಲಾಗಿದೆ. ಸ್ಥಳೀಯರ ಪ್ರಕಾರ ಎತ್ತರದ ಭೂಪ್ರದೇಶಗಳಲ್ಲಿ ವಾಸಿಸುತ್ತಿದ್ದ ದೈತ್ಯರ ಪ್ರಾಚೀನ ಕಾಲದ ರಾಜ ಸುದೀರ್ಘ ಯುದ್ಧದ ನಂತರ ರೈಸ್ ವೈನ್ ತಯಾರಿಸಲು ಈ ಜಾರ್ಗಳನ್ನು ಬಳಸುತ್ತಿದ್ದ ಎನ್ನಲಾಗಿದೆ. 5. ಮೆಕ್ಸಿಕೋದಲ್ಲಿರುವ ಝೋನ್ ಆಫ್ ಸೈಲೆನ್ಸ್. ಉತ್ತರ ಮೆಕ್ಸಿಕೋದಲ್ಲಿರುವ ಚಿಹುವಾ ಮರುಭೂಮಿಯನ್ನು ಝೋನ್ ಆಫ್ ಸೈಲೆನ್ಸ್ ಎಂದು ಕರೆಯಲಾಗಿದೆ. ಈ ಸ್ಥಳಕ್ಕೆ ಝೋನ್ ಆಫ್ ಸೈಲೆನ್ಸ್ ಎಂದು ಕರೆಯಲು ಕಾರಣವೇನೆಂದರೆ ಪ್ರಪಂಚದ ಎಲ್ಲಾ ಎಲೆಕ್ಟ್ರಾನಿಕ್ ಸಾಧನಗಳು ಈ ಸ್ಥಳಕ್ಕೆ ಬಂದ ಕೂಡಲೇ ಸ್ವಯಂ ಚಾಲಿತವಾಗಿ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸುತ್ತವೆ. ವಿಜ್ಞಾನಿಗಳ ಪ್ರಕಾರ ಸೈಲೆನ್ಸ್ ವಲಯದ ಈ ನಿಗೂಢ ಪರಿಣಾಮಗಳು ಈ ಪ್ರದೇಶದಲ್ಲಿ ಹುದುಗಿರುವ ಮ್ಯಾಗ್ನೆಟೈಟ್ ಮತ್ತು ಉಲ್ಕಾ ಶಿಲೆಗಳ ಭೂಗತ ನಿಕ್ಷೇಪಗಳಿಂದ ಉಂಟಾಗಿದೆ ಎಂದು ಭಾವಿಸಲಾಗಿದೆ. ಇಂತಹದೇ ಇನ್ನೊಂದು ಮಾಹಿತಿ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.